ನಮಸ್ಕಾರ, ನಾನು ಸಿಂಧು. ಇವತ್ತಿನ ರೆಫರೆನ್ಸ್ ರಂಗೋಲಿ ಇದು. ಮೊಬೈಲಲ್ಲಿ ಆ ಕ್ಷಣಕ್ಕೆ ಯಾವುದಾದ್ರೂ ಒಂದು ರಂಗೋಲಿ ಹುಡುಕಿ ಹಾಕೋಣ ಅಂತೇಳಿ ಹುಡುಕಿದ್ದು. ಮೊಬೈಲಲ್ಲಿ ಯಾಕೆ ಹುಡುಕಿದ್ರಿ, ನಿಮಗೆ ರಂಗೋಲಿ ಗೊತ್ತಿಲ್ವಾ ಅಂತ ಕೇಳಿದ್ರ, ನನ್ನ ನೆನಪಿನ ಶಕ್ತಿ ಮೇಲೆ ನನಗೆ ಅಷ್ಟೊಂದು ಅಪಾರವಾದ ಪ್ರೀತಿ ಗೌರವ ಇರೋದರಿಂದ ನಾನು ನನ್ನ ನೆನಪಿನ ಶಕ್ತಿಗೆ ಯಾವುದೇ ಕೆಲಸನ ಕೊಡೋದಿಲ್ಲ. ಯಾಕಂದರೆ ಕೆಲಸ ಕೊಟ್ಟರು ಅಲ್ಲೇನು ನೆನಪಾಗಲ್ಲ. ನನಗೆ ಗೊತ್ತಿರೋ 2 ರಂಗೋಲಿನೇ ಯಾಕೆ ಹಾಕಬೇಕು ಹಬ್ಬದ ದಿನ, ಯಾವುದಾದ್ರು ಹೊಸ ರಂಗೋಲಿ ಟ್ರೈ ಮಾಡಬೇಕಲ್ವಾ ಅಂತ ಹೇಳಿ ತಕ್ಷಣ ಕೊಡೋದಾಗ ಈ ರಂಗೋಲಿ ಸಿಕ್ತು. ನನಗೆ ಡಾಟ್ ರಂಗೋಲಿ ಮಾತ್ರನೇ ಬರೋದು. ತುಂಬ ಚೆನ್ನಾಗಿ ಹೇಳ್ಕೊತೀನಿ ನಾನು ಎಲ್ಲಿ ಬೇಕಾದ್ರೂ. ನನಗೆ ಡಾಟ್ ಇಲ್ಲದೆ ಇರೋ ಬೇರೆ ಥರ ರಂಗೋಲಿಗಳು ಶೇಪಲ್ಲಿ ಬರೋದೇ ಇಲ್ಲ. ಆ ಕೆಟಗರಿಗೆ ಇದು ಕೂಡ ಸೇರ್ಕೊಂತು. ಡಾಟ್ ಇತ್ತಲ್ಲ ರಂಗೋಲಿಯಲ್ಲಿ, ಬಿಡಿಸ್ಬೋದು ಆರಾಮಾಗಿ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದಾಯಿತು. ಬಿಡಿಸ್ತಾ ಅದು ಯಾವುದೂ ಫ್ಲವರ್ ಶೇಪಲ್ಲಿ ಬರಲೇ ಇಲ್ಲ. ಅವರು ರೆಫರೆನ್ಸ್ ಕೊಟ್ಟಿದ್ದು ಒಂದು ರಂಗೋಲಿ ನಾನು ನಿಮಗೆ ತೋರಿಸಿದ್ನಲ್ಲ, ಆ ರಂಗೋಲಿ ಆದರೆ ಫೈನಲ್ ಔಟ್ಪುಟ್ ನನ್ನದೇ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಅಲ್ವಾ. ನಾನು ಮೊದಲೇ ಎಂಥ ಔಟ್ಪುಟ್ ಕೊಟ್ಟಿದ್ದೀನಿ ಅಂದರೆ, ಆ ರಂಗೋಲಿ ಬಿಡಿಸಿದವ್ರು ಏನಾರ ನನಗೆ ಸಿಕ್ಬಿಟ್ರೆ ವಾಪಸ್ ಬಂದುಬಿಟ್ಟು ಅಕ್ಕ ದಯವಿಟ್ಟು ಇನ್ನೊಂದ್ಸಲಿ ನಾನು ಬಿಡಿಸಿರೋ ರಂಗೋಲಿ ಮಾತ್ರ ನೀನು ಬಿಡಿಸ್ಬೇಡ ಅಂತ ಹೇಳ್ತಾರೆ. ಅಷ್ಟು ಸೂಪರಾಗಿ ಬಿಡಿಸಿದ್ದೀನಿ ನಾನು ರಂಗೋಲಿ. ನನಗೆ ಖುಷಿ ಇದೆ. ನಾವು ಮಾಡೋ ಕೆಲಸದ ಮೇಲೆ ನಮಗೆ ಖುಷಿ ಇದ್ದರೆ ಮಾತ್ರನೇ ಭಗವಂತ ನಮ್ಮನ್ನು ಮೆಚ್ಕೊತಾನೆ ಅನ್ನೋ ಮಾತಿಗೋಸ್ಕರನಾದರೂ ನನ್ನ ಈ ರಂಗೋಲಿ ಮೇಲೆ ನನಗೆ ಖುಷಿ ಇದೆ. ಯಾಕೆ ಈ ರಂಗೋಲಿನ ನಾನು ಔಟ್ಪುಟ್ ಚೆನ್ನಾಗಿ ಬಂದಿಲ್ಲ ಅಂದರೂ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಲ್ಲ. ಯಾವಾಗಲೂ ಅಷ್ಟೇ, ಜೀವನ ಎಷ್ಟು ಸಿಂಪಲ್ ಇರುತ್ತೆ ಅಂದರೆ, ನಾವು ಹೇಗಿದ್ದೀವೋ ಹಾಗೆ ತೋರಿಸ್ಕೊಂಬಿಟ್ರೆ ಹೊರ್ಗಡೆ ನಾವು ಜಾಸ್ತಿ ಕಾಂಪ್ಲಿಕೇಟೆಡ್ ಆಗೋದೇ ಇಲ್ಲ. ಈ ರಂಗೋಲಿ ಥರ ಈ ರಂಗೋಲಿನ ಫಸ್ಟ್ ಯಾರು ಒಬ್ಬರು ಇಬ್ಬರು ನೋಡೋವರೆಗೂ ನಮ್ಗೊಂದು ಸ್ವಲ್ಪ ಇರುತ್ತೆ, ಏನು ಅನ್ಕೊತಾರೋ ಏನೋ ಅಂತ. ಬಟ್ ಇದು ಇರೋದೇ ಹೀಗೆ ಅಥವಾ ಇದು ಬಿಡಿಸಿರೋದೇ ಹೀಗೆ ಅಂದರೆ ಯಾರೇನು ಅಂದ್ಕೊಳಕ್ಕೆ ಬರ್ತಾರೆ. ನಮ್ಮ ವ್ಯಕ್ತಿತ್ವನೂ ಅಷ್ಟೇ ಅಲ್ವಾ. ನಾವು ಹಾಗೇ ಇದ್ಬಿಡ್ಬೇಕು. ಯಾರೋ ಒಬ್ಬರು ಏನೋ ಅಂತಾರೆ, ಯಾರೋ ಒಬ್ಬರು ನಾನು ಚೆನ್ನಾಗಿಲ್ಲ ಅಂತಾರೆ ಅನ್ನೋದಕ್ಕೋಸ್ಕರ ನಮ್ಮ ವ್ಯಕ್ತಿತ್ವನ ಚೇಂಜ್ ಮಾಡ್ಕೊಳ್ಳಿಕ್ಕಾಗಲ್ಲ ಅಲ್ವಾ. ಸೊ ಹಾಗೆಯೇ ಇದು ರಂಗೋಲಿಯಲ್ಲಿ ಇದ್ದಂತಹ ಲೈನ್ಸು ಲಾಸ್ಟಿಗೆ ನಂಗೆ ಆ ಲೈನ್ಸ್ ಯಾಕೋ ಇಷ್ಟನೇ ಆಗಲಿಲ್ಲ. ಅದಕ್ಕೆ ನಮ್ಮದೊಂದು ಏನಾದರೂ ಇರಬೇಕಲ್ಲ ಎಕ್ಸ್ಟ್ರಾ ಕ್ರಿಯೇಟಿವಿಟಿ. ಈ ಥರ ಡಿಸೈನ್ ನಾನು ಬೇರೆ ಯಾವುದೋ ರಂಗೋಲಿಯಲ್ಲಿ ನೋಡಿದೆ. ಸೊ ಹಂಗಾಗಿ ನಮ್ಮದೊಂದು ಕ್ರಿಯೇಟಿವಿಟಿನ ಹಾಕಿ ಫೈನಲಾಗಿ ಈ ಥರ ಬಿಡಿಸ್ದೆ. ಅದು ಪಕ್ಷಿನ, ಫ್ಲವರ, ಏನೋ ಒಟ್ಟಿನಲ್ಲಿ ಕಲರ್ ಹಾಕಿರೋದ್ರಿಂದ ಒಂಚೂರು ಆ ಕಡೆ ಈ ಕಡೆ ಕಲರ್ ಕಾಣಿಸ್ತಾ ಇತ್ತು ಚೆನ್ನಾಗಿ. ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರೋಣ. ಇವಾಗ ಸಂಕ್ರಾಂತಿ ಅಂದಮೇಲೆ ಸ್ಪೆಷಲ್ ಏನು ಹೇಳಿ, ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಸೊ ಎಳ್ಳು ಬೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಇಲ್ಲಿ. ಎಳ್ಳು ಬೆಲ್ಲಗೆ ಎಲ್ರಿಗೂ ಗೊತ್ತಿರುವಂತಹ ಇಂಗ್ರೀಡಿಯೆಂಟ್ಸ್ನೇ ನಾನು ಹಾಕ್ತಾ ಇರೋದು ಇಲ್ಲಿ. ಸಪ್ರೇಟಾಗಿ ಸ್ಪೆಷಲ್ಲಾಗಿ ಏನೂ ಇಲ್ಲ. ಎಲ್ಲರೂ ಮನೆಯಲ್ಲೂ ಎಳ್ಳು ಬೆಲ್ಲಕ್ಕೆ ಕಡಲೆಬೀಜ, ಕಡಲೆ, ಕೊಬ್ಬರಿ ಮತ್ತು ಎಳ್ಳು ಇದು ಕಾಮನ್ ಇಂಗ್ರೀಡಿಯೆಂಟ್ಸು. ಸೊ ನಾನು ಅಷ್ಟನ್ನೇ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಸಕ್ಕರೆ ಹಚ್ಚಿರ್ಬೋದು ಅಥವಾ ಕಲರ್ದು ಕಾಳುಗಳೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ನಾನು ಯೂಸ್ ಮಾಡ್ತಾಯಿಲ್ಲ. ಈ ಕೊಬ್ಬರಿದು ಆಲ್ಮೋಸ್ಟ್ ಎಲ್ಲರೂ ಈ ಥರ ಬ್ಲ್ಯಾಕ್ ಕಲರ್ದು ತೆಗೆದು ಸಣ್ಣಕ್ಕೆ ಕಟ್ ಮಾಡ್ತಾರೆ. ನಾನಿಲ್ಲಿ ಬ್ಲ್ಯಾಕ್ ಕಲರ್ದು ತೀರಾ ತೆಗಿಯೋಕ್ಕೆ ಹೋಗಿಲ್ಲ, ಹಾಗೆಯೇ ಹಾಕಿದ್ದೀನಿ. ಸಣ್ಣದಾಗಿ ಕೊಬ್ಬರಿನ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಕಡೆ. ಇನ್ನೊಂದು ಕಡೆ ಇಲ್ಲಿ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಎಳ್ಳು ಬೆಲ್ಲ ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಇದ್ರ ಮೆಜರ್ಮೆಂಟ್ ಏನಾದರೂ ನೀವು ಕೇಳೋದಾಯ್ತು ಅಂದರೆ, ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ಕಡಲೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ. ನಮಗೆ ಕಡಲೆ ಅಷ್ಟು ಇಷ್ಟ ಆಗದೆ ಇರೋ ಕಾರಣದಿಂದ ಕಡಲೆ ಕಮ್ಮಿ. ಮತ್ತು ಈ ಟೈಮಲ್ಲಿ ಏನಂದರೆ ಆಯಿಲ್ ಕಂಟೆಂಟ್ ಇರುವಂತಹ ಇಂಗ್ರೀಡಿಯೆಂಟ್ಸ್ ತಿನ್ನಬೇಕು ಅನ್ನೋದಕ್ಕೋಸ್ಕರ ಎಳ್ಳು ಬೆಲ್ಲ ತಿನ್ನಿ ಅಂತ ಹೇಳಿದ್ದಾರೆ ಅನ್ನೋದೊಂದು ಸೈಂಟಿಫಿಕ್ ರೀಸನ್ ಇರೋದ್ರಿಂದ. ಸೊ ಕಡಲೆಯಲ್ಲಿ ಆಯಿಲ್ ಕಂಟೆಂಟ್ ಇರಲ್ಲ. ಕಡಲೆ ಬೀಜ, ಎಳ್ಳು, ಕೊಬ್ಬರಿ ಇದರಲ್ಲೆಲ್ಲ ಆಯಿಲ್ ಇರೋದ್ರಿಂದ ಇದನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಮೆಷರ್ಮೆಂಟಲ್ಲಿ, ಅದನ್ನು ಕಮ್ಮಿ ತೊಗೊಂಡಿದ್ದೀನಿ. ಇಲ್ಲಿ ಒಂದೊಂದಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡೋದಕ್ಕೆ ಅಂತ ಹೇಳಿ. ಕಡಲೆ ಬೀಜ, ಕೊಬ್ಬರಿ, ಹುರಿದಿರುವಂತಹ ಎಳ್ಳು ಮತ್ತು ಬೆಲ್ಲ ಎಲ್ಲದನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಕೊಬ್ಬರಿ ಮತ್ತು ಬೆಲ್ಲನ, ಎಳ್ಳು, ಕಡಲೆ ಬೀಜ, ಕಡಲೆ ಎಲ್ಲದನ್ನು ಬಿಸಿ ಮಾಡಿ ತೊಗೊಂಡಿದ್ದೀನಿ ನೀಟಾಗಿ. ಎಲ್ಲ ತಣ್ಣಗಾದ್ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡಿದ್ರೆ ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ರೆಡಿ. ಸಂಕ್ರಾಂತಿಯಲ್ಲಿ ಇನ್ನೊಂದು ಸ್ಪೆಷಲ್ ಏನು ಹೇಳಿ, ಗಾಳಿಪಟ. ಒಂದು ಕಡೆ ಎಳ್ಳು ಬೆಲ್ಲದ ಸಂಭ್ರಮ ಆದರೆ ಇನ್ನೊಂದು ಕಡೆ ಗಾಳಿಪಟ ಆರಿಸೋಂತಹ ಖುಷಿ. ನಮ್ಮನೇಲೂ ಮಕ್ಕಳಿರೋದ್ರಿಂದ, ಅಮ್ಮ ಸಂಕ್ರಾಂತಿ ಅಂದರೆ ಗಾಳಿಪಟ ಆರಿಸೋದಲ್ವಾ ಅಮ್ಮ, ನಾವು ಯಾಕೆ ಗಾಳಿಪಟ ಆರಿಸಲ್ವಾ, ನಾವು ಮಾಡೋಂಗಿಲ್ವಾ ಈ ಹಬ್ಬನ, ನಾವು ಮಾಡಲ್ವಾ, ನಾವು ಆರಿಸಲ್ವಾ, ಈ 1000 ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಿಂತ 2 ಗಾಳಿಪಟ ಮಾಡೋದು ಬೆಟರ್ ಅಂತ ಫೀಲ್ ಆಯಿತು ನನಗೆ. 2 ಗಾಳಿಪಟನ
ಹೌದು ರೀ, ನಮ್ಮ ಮನೇಲಿ ಇಬ್ಬರು ಮಕ್ಕಳಿರೋದ್ರಿಂದ 2 ಗಾಳಿಪಟ ಮಾಡಲೇಬೇಕು. ಒಂದೇ ಒಂದು ಗಾಳಿಪಟ ಮಾಡಿದ್ರೆ ಇವ್ರು ಕೇಳೋ ಪ್ರಶ್ನೆಗಿಂತ ಇವರು ಜಗಳ ಬಿಡಿಸೋದು ನನಗೆ ಇವತ್ತಿನ ದಿನದ ಹಬ್ಬದ ವಿಶೇಷ ಆಗ್ಬಿಡುತ್ತೆ. ಹಾಗಾಗಿ ಅರ್ಜೆಂಟಾಗಿ ಆ ಮಕ್ಕಳನ್ನೂ ಜೊತೇಲಿ ಸೇರಿಸ್ಕೊಂಡು ಅವರಿಗೂ ಟೈಮ್ ಪಾಸ್ ಆಗಬೇಕು, ಹಬ್ಬದ ವಿಶೇಷನೂ ಹೇಳ್ದಂಗೆ ಆಗಬೇಕು ಅನ್ನೋ ಕಾರಣಕ್ಕೆ ಗಾಳಿಪಟನ ಮಾಡಿದ್ದಾಯಿತು. ಇಲ್ಲಿ ಗಾಳಿಪಟಕ್ಕೆ ನಾನು ರೆಡ್ ಕಲರ್ ಡ್ರಾಯಿಂಗ್ ಶೀಟ್ ತೊಗೊಂಡಿದ್ದೀನಿ. ರೆಡ್ಡು ನನ್ನ ಮಗನ ಫೇವ್ರೆಟ್ ಕಲರು. ಹಾಗಾಗಿ ಅವನು ಅಲ್ಲಿ ಶೈನಿಂಗ್ ಪೇಪರೆಲ್ಲ ತೋರಿಸ್ತಾ ಇದ್ದ, ಇದನ್ನೇ ಹಾಕಿ ಮಾಡಮ್ಮ, ಫುಲ್ಲು ಶೈನಿಂಗ್ ಆಗಿರಬೇಕು ನನ್ನ ಗಾಳಿಪಟ ಅಂತ. ಗಾಳಿಪಟಕ್ಕೆ ಬಾಲ ಇಲ್ಲ ಅಂದರೆ ಗಾಳಿಪಟ ಆರೋದೇ ಇಲ್ಲ ಅಮ್ಮ, ಬಾಲ ಬೇಕು. ಗಾಳಿಪಟಕ್ಕೆ ಕಣ್ಣಿರಲ್ವ ಅಮ್ಮ? ಕಣ್ಣು ನೋಡಿದ್ದೀನಿ ಅಮ್ಮ, ನಮ್ಮ ಸ್ಕೂಲಲ್ಲಿ ಒಂದು ಅಣ್ಣ ತೊಗೊಂಬಂದಿದ್ರು ಕಣ್ಣಿರೋ ಗಾಳಿಪಟನ. ನೀನು ಕಣ್ಣು ಮಾಡಮ್ಮ ನನ್ನ ಗಾಳಿಪಟಕ್ಕೆ. ಅಮ್ಮ ಕಣ್ಣು ಎಲ್ಲ ಸರಿಯಮ್ಮ, ಬಾಲ ಸರಿಯಮ್ಮ, ಗಾಳಿಪಟಕ್ಕೆ ಬಾಯಿ ಇರುತ್ತೆ ಅಮ್ಮ, ನೀನು ನೋಡಿಲ್ವಾ ಅಮ್ಮ, ಬಾಯಿ ಮಾಡಮ್ಮ ಗಾಳಿಪಟಕ್ಕೆ. ಸೊ ಎಲ್ಲ ಹೇಳಿ ಮಾಡಿಸ್ಕೊಂಡ್ಮೇಲೆ ಫೈನಲ್ ಔಟ್ಪುಟ್ ಹೀಗಿತ್ತು. ಸೊ ಅಲ್ಲಿ ಗಾಳಿಪಟ ಆದರೆ ಇಲ್ಲಿ ಒಲೆ ನನ್ನ ಕರಿತಾ ಇತ್ತು. ಒಲೆ ಕರಿಯತ್ತು ಅನ್ನೋದಕ್ಕಿಂತ ನಮ್ಮ ಹೊಟ್ಟೆ ಕರಿತಾ ಇತ್ತು. ಹೊಟ್ಟೆಗೇನು ಮಾಡ್ಕೊಂಡಿಲ್ವಲ್ಲ ಇನ್ನೂ ಅಂತ ಹೇಳಿ. ಸೊ ಅದಕ್ಕೆ ಬಂದೆ. ಮಕ್ಕಳಿಗೆ ಆಲ್ರೆಡಿ ಹೊಟ್ಟೆ ಹಶ್ವಾಗಿರೋದ್ರಿಂದ ಈಗ ನಾನು ಹಾಲನ್ನ ಬಿಸಿಗಿಡ್ತಾ ಇದ್ದೀನಿ. ಹಾಲು ಬಿಸಿಗಿಟ್ಟು ಮಕ್ಕಳಿಗೆ ಒಂದೊಂದು ಲೋಟ ಹಾಲು ಕೊಟ್ಟರೆ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ನಾನು ತಿಂಡಿ ವ್ಯವಸ್ಥೆನ ಮಾಡ್ಬೋದು. ಇವತ್ತಿನ ತಿಂಡಿ ವಿಶೇಷ ಬಂದು ಅವರೆಕಾಳು ಹಾಕಿ ರೈಸ್ ಬಾತು. ಇನ್ನೊಂದು ಹಬ್ಬ ಆಗಿರೋದ್ರಿಂದ ಏನಾರು ಸ್ವೀಟ್ ಮಾಡಬೇಕಲ್ಲ, ಸ್ವೀಟ್ ಪೊಂಗಲ್. ಎರಡನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಸ್ಟಾರ್ಟ್ ಮಾಡೋಣ ಆಯಿತಾ. ಕುಕ್ಕರ್ ಇಟ್ಟು ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಹೆಸರುಬೇಳೆ, ತೊಳೆದಿರುವಂತಹ ಹೆಸರುಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ತೊಳೆದಿರುವಂತಹ ಅಕ್ಕಿ ಕೂಡ ಸೇರಿಸ್ಕೊತಾ ಇದ್ದೀನಿ. ತೊಳೆದಿರೋ ಅಕ್ಕಿನೂ ಕೂಡ ಹಾಕ್ಕೊಂಡು ಎರಡನ್ನು 1 ನಿಮಿಷದಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ, ಲೈಟಾಗಿ ಫ್ರೈ ಆಗಬೇಕು, ತುಂಬ ಡೀಪ್ ಫ್ರೈ ಏನಲ್ಲ. ಸ್ವಲ್ಪ ಫ್ರೈ ಆದಮೇಲೆ ಅದರ ಏನು ಅಕ್ಕಿ ಮತ್ತು ಹೆಸರುಬೇಳೆ ಇರುತ್ತಲ್ಲ ಅದರ 2ರಷ್ಟು ನೀರು ಹಾಕ್ಕೋಬೇಕು. 2ರಿಂದ 3 ಲೋಟ ಎಕ್ಸ್ಟ್ರಾ ನೀರು ಹಾಕ್ಕೊಂಡ್ರೂ ಆಗುತ್ತೆ. ಅದೆಲ್ಲ ಸೇರಿ 1 ಗ್ಲಾಸ್ ಆಗುತ್ತೆ ಅಷ್ಟೇ. ಸೊ ನಾನಿಲ್ಲಿ 3 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. 3 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ. ಸೊ 3 ಲೋಟ ನೀರು ಹಾಕ್ಕೊಂಡ್ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ 3 ವಿಷಲ್ ತೊಗೊಳ್ಳೋಣ. ಅಲ್ಲಿಗೆ ಈ ಏನು ಸದ್ಯಕ್ಕೆ ಸಿಹಿ ಪೊಂಗಲ್ ಕತೆ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ನಾನು ರೈಸ್ ಬಾತಿಗೆ ಇನ್ನೊಂದು ಕಡೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಹಾಲು ಕಾದಿದೆ, ಅಲ್ಲದೆ ಒಲೆ ಮೇಲೆ ಕುಕ್ಕರ್ನ ಇಟ್ಕೋತೀನಿ ನಾನು. ಕುಕ್ಕರ್ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಸ್ಪೈಸಸ್ ಏನು ಬರುತ್ತಲ್ಲ, ಮರಾಠಿ ಮೊಗ್ಗು, ಸ್ಟಾರ್ಸು, ಆಮೇಲೆ ಲವಂಗ, ಚಕ್ಕೆ, ಪಲಾವ್ ಎಲೆ ಎಲ್ಲದನ್ನು ಹಾಕ್ಕೊಂಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಆ ಕಡೆ ಫ್ರೈ ಮಾಡೋಷ್ಟರೊಳಗೆ ಈ ಕಡೆ ಪೊಂಗಲ್ ಇಟ್ಟಿದ್ದು ಕೂಡ ಕೂಗ್ತು. ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡೆ. ಈ ಕಡೆ ಪಲಾವಿಗೆ ನಾನು ಮೆಂತ್ಯ ಸೊಪ್ಪು ಮತ್ತು ಅವರೆಕಾಳನ್ನು ಹಾಕಿ ಅದ್ರ ಜೊತೆಯಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆಗುವಷ್ಟರೊಳಗಡೆ ಇನ್ನೊಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೊಳೆದಿರೋಂತಹ ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಬರೋಣ. ಆ ಪೇಸ್ಟ್ನ ಇಲ್ಲಿ ಉರಿತಾ ಇದ್ವಲ್ಲ ಅವರೆಕಾಳು ಏನಿರುತ್ತಲ್ಲ ಮಿಕ್ಸ್ಚರು, ಅದ್ರ ಜೊತೆ ಅದನ್ನು ಮಿಕ್ಸ್ ಮಾಡಿ 1-2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ರೈಸ್ ಏನು ತೊಗೊಂಡಿರ್ತೀವಲ್ಲ ಅದರ ಕ್ವಾಂಟಿಟಿ ಮೇಲೇ ನೀರನ್ನು ಹಾಕಬೇಕು. ನಾನು 1 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ 2 ಗ್ಲಾಸ್ ನೀರನ್ನ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಲ್ಲಿರೋದನ್ನು ಕೂಡ ಅದಕ್ಕೆ ತೊಳೆದು ನೀಟಾಗಿ ಹಾಕ್ಕೊಂಡೆ. ಇದು ಚೆನ್ನಾಗಿ ಕುದಿಬೇಕು. ಈ ಕುದಿಯೋ ಟೈಮಲ್ಲಿ ಉಪ್ಪು ಖಾರ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಒಂದು ಸಲ ಟೇಸ್ಟ್ ನೋಡ್ಕೊಳ್ಳಿ. ಟೇಸ್ಟ್ ನೋಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅಂದಮೇಲೆ ರೈಸ್ನ ಚೆನ್ನಾಗಿ ತೊಳೆದಿರೋದಂಥ ರೈಸ್ನ ಅದಕ್ಕೆ ಹಾಕೋಣ. ಅದು ಹಾಕಿ ಇನ್ನೊಂದು ಸಲ ನಿಮಗೆ ಕನ್ಫರ್ಮೇಷನಿಗೆ ಸಾಲ್ಟ್ ಏನಾದರೂ ಬೇಕಾ ಏನು ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ಚೂರು ಕುದಿಬೇಕಾದ್ರೆ ಇನ್ನೊಂದು ರೌಂಡ್ ಎಲ್ಲ ತಿರುಗಿಸ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಂಡ್ರೆ ಸೂಪರಾಗಿರುವಂತಹ ಅವರೆಕಾಳು ರೈಸ್ ಬಾತ್ ರೆಡಿ ಆಗುತ್ತೆ. ನಮ್ಮ ಸ್ವೀಟ್ ಪೊಂಗಲ್ ಕತೆ ಮುಗಿಸಿರ್ಲಿಲ್ವಲ್ಲ, ಅರ್ವಾಗ ಮುಗಿಸಿದ್ವಿ, ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದೆ. ಆ ಸ್ವೀಟ್ ಪೊಂಗಲ್ದು ಹೇಗಾಗಿದೆ ಅಂತ ಹೇಳಿ ತೆಗೆದು ನೋಡಿದೆ, ನೀಟಾಗಿ ಬೆಂದಿತ್ತು ಮತ್ತು ಡ್ರೈ ಆಗಿತ್ತು, ತುಂಬ ಏನು ಲಿಕ್ವಿಡ್ ಆ ಥರ ಇರಲಿಲ್ಲ. ಅದಕ್ಕೆ ನಾನಿವಾಗ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಹಾಲನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದು ಎಷ್ಟು ತೆಳುಗೆ ಬೇಕು ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಅದು ಇವಾಗ ತೆಳುಗಿದ್ರೆ ಆಮೇಲೆ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ತೆಳುಗೆ ಪಾಯಸದ ಥರ ಮಾಡ್ಕೊಳ್ಳಿ. ಅದು ತಣ್ಣಗಾಗ್ತಿದ್ದಂಗೆ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೇ ಸ್ವಲ್ಪ ಕಾಯಿ ತುರಿ, ಬೆಲ್ಲ ಎಲ್ಲದನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ.
ಒಂದೆರಡು ಕುದಿ ಬರ್ತಿದ್ದಂಗೆ ಇದಕ್ಕೊಂದು ಒಳ್ಳೆ ತುಪ್ಪದ ಒಗ್ಗರಣೆ ಕೊಡಬೇಕು. ಇನ್ನೊಂದು ಪ್ಯಾನಲ್ಲಿ ಒಂದು ಪಾತ್ರೆ ಇಟ್ಕೊಳ್ಳಿ. ಆ ಪಾತ್ರೆಗೆ ತುಪ್ಪ ಹಾಕಿ, ಗೋಡಂಬಿ ಹಾಕಿ, ಸಣ್ಣದಾಗಿ ಹೆಚ್ಚಿರುವಂಥ ಗೋಡಂಬಿ, ದ್ರಾಕ್ಷಿ ಬೇಕಾದರೆ ಹಾಕೋಬೋದು, ಬಟ್ ನಾನಿಲ್ಲಿ ಗೋಡಂಬಿ ಮಾತ್ರನೇ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿರೋದನ್ನು ಈ ಪೊಂಗಲ್ಗೆ ಮಿಕ್ಸ್ ಮಾಡಿದ್ರೆ ಸೂಪರ್ ಪೊಂಗಲ್ ರೆಡಿ. ಈ ಕಡೆ ಪಲಾವ್ ವಿಷಲ್ ಕೂಗಿತ್ತಲ್ಲ, ಅದನ್ನು ಪ್ರೆಷರ್ ತಗೊಂಡು ಓಪನ್ ಮಾಡಿದ್ವಿ. ಈ ಕಡೆ ಪಲಾವ್ ಕೂಡ ರೆಡಿ ಇತ್ತು. ಸೊ ಸಂಕ್ರಾಂತಿ ಸ್ಪೆಷಲ್ ಮೀನ್ ರೆಡಿ ಆಯಿತು ನಮ್ಮ ಮನೆಯಲ್ಲಿ. ನಮ್ಮನೆ ಸಂಕ್ರಾಂತಿ ಇಷ್ಟೇ. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ.